ನಾ ನಿನ್ನ ಪ್ರಿಯ ಬಂಧು, ನನ್ನ ಪ್ರಿಯ ಬಂಧು. ಈ ಕುರುಕ್ಷೇತ್ರದ ಜನ್ಮ ಮೃತ್ಯುವಿಗೆ ಸೃಷ್ಟಿ ಸಂಹಾರಕ್ಕೆ ನೀನು ಕಾರಣ. ಆದರೆ ದುರ್ಯೋಧನಂತಹ ಒಂದು ಕ್ಷುದ್ರ ಕೀಟದಲ್ಲಿ ಇಷ್ಟೊಂದು ಮಹಾಕಾಮಿ ನೀನು ಕ್ಷುದ್ರನೇ. ಏಕಮಾತ್ರ ಸಂಕಲ್ಪದಿಂದ ಉಜ್ಜೀವಿತನಾಗಿ ರಣಭೂಮಿಯಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ವೀರ ಕ್ಷತ್ರಿಯನು. 11 ಅಕ್ಷೋಹಿಣಿ ಕೌರವ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣಾದಿ ಮಹಾಪುರುಷರು ನಿನಗಾಗಿ ಯುದ್ಧ ಮಾಡಿ ಪ್ರಾಣಗಳನ್ನು ತಿಳಿಸಿದರು. ಇಂತಹ ನೀನು ಕ್ಷುದ್ರನಾಗಬಹುದು. ಸುಯೋಧನ, ನೀನು ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರೇಮ. ನಿನ್ನನ್ನು ಮಿತ್ರನೆಂದು ಆರಂಭಿಸಲು ನಾನು ಅಪೇಕ್ಷಿಸಿದೆ. ಹಸ್ತಿನಾವತಿಯ ರತ್ನ ಸಿಂಹಾಸನದಲ್ಲಿ ನಿನ್ನೊಡನೆ ಯುಧಿಷ್ಠಿರನೂ ಕುಳಿತುಕೊಳ್ಳಬೇಕೆಂಬುದು ನನ್ನಿಚ್ಛೆಯಾಗಿದೆ. ಆದರೆ ನೀನು ಸಂಧಾನಕ್ಕೊಳಪಡಲಿಲ್ಲ. ಮಾನವ ವಿಜಯಿಯಾದ ಕೃಷ್ಣನು ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡಿ ನಿರಾಶನಾಗಿ ಹಿಂದಿರುಗಬೇಕು. ಕಳೆದು ಹೋದಕ್ಕಾಗಿ ನಾನು ನಿಂದಿಸುವುದಿಲ್ಲ. ಪ್ರಿಯ ಬಂಧು, ಈಗ ನೋಡಲಾಗಿ ನನ್ನ ಮಿತ್ರನೈಸಿ ಪಾಂಡವರ ಬಂಧುಗೈಸಿ ನೀನು ಪಡೆಯಬಹುದಾಗಿದ್ದ ಗೌರವಕ್ಕಿಂತ ಕುರುಕ್ಷೇತ್ರದಲ್ಲಿ ನನ್ನ ಪ್ರತಿಗಚ್ಚೆಯಾಗಿ ನೀನು ಸಂಪಾದಿಸಿದ ಗೌರವವು ಮಹತ್ವದ್ದೆಂದು ಬೋಧನೆಯಾಗುವುದು. ಈಗ ನಾನು ಕೃಷ್ಣನ ಅವತಾರವು ಗೋಪಿಯರ ಉದ್ಧಾರಕ್ಕಾಗಿಯಲ್ಲ, ಕಂಸ ಶಿಶುಪಾಲಾದಿ ದಾನವರ ವಿನಾಶಾರ್ಥವಾದ ಕುರುಕ್ಷೇತ್ರದ ಮಹಾಯುದ್ಧದ ಕರ್ಮಸೂತ್ರವನ್ನು ಕೈಯಲ್ಲಿ ಜಗತ್ತಿಗೆ ವಿರಾಟ್ ಆಂದೋಲನದ ಅಸೀಮ ಸಾಹಸದ ಅಪೂರ್ವ ಯುದ್ಧದ ಆದರ್ಶವನ್ನು ತೋರಿಸುವ ಸಲುವಾಗಿ ನನ್ನ ಅಪೇಕ್ಷೆಗೆ ವಿರುದ್ಧವಾಗಿ ನನ್ನ ಅವತಾರದ ಈ ಉದ್ದೇಶವನ್ನು ನೀನು ಸಾರ್ಥಕ ಮಾಡಿ. ಅದಕ್ಕೋಸ್ಕರ ನಾನು ಕಣ್ಣೀರು ಕೃಷ್ಣನ ಸಾಹಸವು ಇಂದು ನಿನಗೋಸ್ಕರ ಮೊದಲನೆಯ ಸಾಗಿ ಚಿಂತೆಯಿಂದ ಭಾರತ ವರ್ಷದ ಚರಿತ್ರಾ ಕಾಲದಲ್ಲಿ
ಭೀಮಾರ್ಜುನ ಯುಧಿಷ್ಠಿರರು ಚಲವಿಚಲಿತರಾಗಿ ಸಾಮಾನ್ಯ ಗ್ರಹದಂತೆ ಅನಿಶ್ಚಿತ ಕಾಂತಿಯಿಂದ ಬೆಳೆಯುವರು. ಆದರೆ ನೀನು ನವಜನಾಂಗದ ನವ ಹೃದಯದಲ್ಲಿ ಸ್ವಾಭಿಮಾನದ ಒಂದು ಚಿರನೂತನ ಆದರ್ಶವನ್ನು ತಂದಿದ್ದು ಧ್ರುವತಾರೆಯಂತೆ ಅವಿಚಲಿತವಾಗಿ ನಿಶ್ಚಿತ ಕಾಂತಿಯಿಂದ ಬೆಳೆದು ಹಾಗಾದರೆ ನನ್ನ ಜನ್ಮ